ನಾನು ಗೋಪಿಕೃಷ್ಣ ಅಂತ, ಪಂದ್ಯ ಚಿತ್ರದ ಸಂಗೀತ ನಿರ್ದೇಶಕ. ಈ ಚಿತ್ರದಲ್ಲಿ 6 ಹಾಡುಗಳಿದೆ. ಎಲ್ಲ ನಮ್ಮ ಸ್ಥಳೀಯ ಹಾಡುಗಾರರು ಹಾಡಿದ್ದಾರೆ. ಹೇಮಂತ್, ಅನುರಾಧ ಭಟ್, ಚಿನ್ಮಯಿ ಮತ್ತು ಶ್ರೀನಿವಾಸ್ ಅಂತ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಒಂದು 2 ಮಾಸ್ ಸಾಂಗ್ ಬೇರೆ ಇದೆ, 2 ಡ್ಯುಯೆಟ್ ಸಾಂಗು, ಒಂದು ಸಿಚುವೇಶನ್ ಸಾಂಗು. ಹಾಡುಗಳು ಚೆನ್ನಾಗಿ ಬಂದಿದೆ. ನಾನು ಮೊದಲು ಎಲ್ಲ ಸಿನಿಮಾ ಮಾಡಿದ್ದೀನಿ. ಹಂಸಲೇಖಾತ್ರ 23 ವರ್ಷದಿಂದ ಅಸೋಸಿಯೇಟಾಗೇ ಕೆಲಸ ಮಾಡ್ತಾಯಿದ್ದೀನಿ, ಸಹಾಯಕನಾಗಿ. ಈ ಚಿತ್ರದಿಂದ ನಾನು ಮೊದಲು ಮಾಡಿದ್ದೆ ಉದ್ಭವ ಎಲ್ಲ ಒಂದು 10-15 ಸಿನಿಮಾ. ಈ ಸಿನಿಮಾದಿಂದ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನಂಬಿಕೆ ಇದೆ. ಹಾಡುಗಳು ಚೆನ್ನಾಗಿ ಬಂದಿದೆ. ಎಲ್ಲ ಕೇಳಿ ಯಶಸ್ಸು ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಂ, ನಾವು ಮಾಡಿರೋದ್ರಿಂದ ನಮಗೆ ಚೆನ್ನಾಗಿ ಕೇಳಿಸುತ್ತೆ. ಬಟ್ ಜನಕ್ಕೆಲ್ಲ ಇಷ್ಟ ಆಗಬೇಕು ಆಗೋ ಥರನೇ ಮಾಸ್ ಸಾಂಗ್ಸು ಮಾಡಿದ್ದೀನಿ. ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದೀನಿ. ಚೆನ್ನಾಗಾಗಲಿ ಅಂತ ಬಯಸ್ತಾ ಇದ್ದೀನಿ. ಅವರು ಮೊದಲು ಏನು ಮಾಡೋದ್ರಂದರೆ, ಡೈರೆಕ್ಟ್ರು ಯೂಶ್ವಲಾಗಿ ಸಾಂಗು ಕಂಪೋಸ್ ಮಾಡ್ತೀವಿ, ಟ್ಯೂನ್ ಮಾಡಿದ ಮೇಲೆ ಸಾಹಿತ್ಯ ಬರೀತಾರೆ. ದೇವರು ಎಲ್ಲ ಸಾಂಗ್ಸ್ನ ಸಾಹಿತ್ಯ ಮೊದಲು ತಂದುಬಿಟ್ರು. ನಾ ಕೇಳಿದೆ, ಇಲ್ಲ ಸರ್, ಆ ಸಿಚುವೇಶನ್ಗೆ ಮಾಡೋಣ, ಇಲ್ಲ ಆ ಸಿಚುವೇಶನ್ಗೆ ನಾನು ಬರೆದು ಬಿಟ್ಟಿದ್ದೀನಿ, ಇದಕ್ಕೆ ನೀವು ಟ್ಯೂನ್ ಮಾಡಬೇಕು ಅಂದರು. ಸೊ ನಮಗೆ ಅಭ್ಯಾಸ ಇರೋದ್ರಿಂದ ಅದನ್ನ ಕ್ಲೀನಾಗೆ ಅವ್ರ ಸಾಹಿತ್ಯಕ್ಕೆ ಟ್ಯೂನ್ ಮಾಡಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ರಿಗೆ ಒಳ್ಳೆ ಮ್ಯೂಸಿಕ್ ಗೊತ್ತು, ಅವರೇ ಹಮ್ಮಾಡೆಲ್ಲ ತೋರಿಸ್ತಾರೆ ಅವರು. ಸೊ ಆದ್ದರಿಂದ ಅವ್ರಿಗೆ ಸಂಗೀತ ಗೊತ್ತಿದ್ರಿಂದ ನನಗೆ ತುಂಬ ಈಸಿ ಆಯಿತು ಕೆಲಸ ಮಾಡೋಕ್ಕೆ. ಆಮೇಲೆ ಸಣ್ಣ ಪುಟ್ಟ ಏನು ಚೇಂಜ್ ಬೇಕು ಎಲ್ಲ ಕೇಳ್ತಾಯಿದ್ರು. ಆಮೇಲೆ ಎಲ್ಲ ಫೈನಲ್ ಮಾಡಿ ಒಂದು ಚೆನ್ನಾಗಾಗಿ ಅವ್ರಿಗೂ ಇಷ್ಟ ಆದಮೇಲೆ ಸಾಂಗ್ ರೆಕಾರ್ಡಿಂಗ್ ಮಾಡಿ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಪಂದ್ಯ ಅನ್ನೋ ಹೆಸರಿಗೂ ಸಿನಿಮಾಗೂ, ಪಂದ್ಯ ಅನ್ನೋ ಸರ್, ನೀವು ಸಿನಿಮಾದ ಟೈಟ್ಲ್ ಕೇಳಿದ ತಕ್ಷಣ ಗೇಮ್ನ ಬಗ್ಗೆ ಏನಾದರೂ ಇರ್ಬೋದೇನೋ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆದರೆ ನಾವು ಪಂದ್ಯ ಅನ್ನೋ ಟೈಟ್ಲನ್ನು ಗೇಮ್ ಅನ್ನೋದನ್ನು ಚಿತ್ರದಲ್ಲಿ ಇಟ್ಕೊಂಡು ನಾವು ಮಾಡಿಲ್ಲ. ನಮ್ಮ ಹುಡುಗರ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆ ಆಧರಿಸಿ ನಾವು ಚಿತ್ರಕ್ಕೆ ಪಂದ್ಯ ಅಂತ ಹೆಸರು ಇಟ್ಟಿರ್ತೀವಿ. ಅದು ಬಿಟ್ಟು ಪಂದ್ಯ ಅನ್ನೋದು ಪರ್ಟಿಕ್ಯುಲರ್ ಗೇಮ್ಗಾಗಿ ಇಟ್ಟಿದ್ದ ಸಿನಿಮಾ ಚಿತ್ರ ಅಲ್ಲ. ಹೊಸ ಎಂಟ್ರಿ ಅನ್ನೋದಕ್ಕಿಂತ ಇದು ಅವರ 2ನೇ ಮೂವಿ. ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅವ್ರ ಜೊತೆಗೆ ಮಾನಸಿಯವರು, ಸ್ಫೂರ್ತಿಯವರು ಕಾಂಬಿನೇಷನ್ನು, ಅದ್ರ ಜೊತೆಗೆ ರವಿ ಮಾರ್ಕಳ್ಳಿ, ಸುಕು, ಒಬ್ರಿಗೊಬ್ಬರು ತುಂಬ ಕಾಂಬಿನೇಷನ್ ಆಗಿರ್ತಿದ್ರು. ನೀನು ಹಿಂಗೆ ಮಾಡಿದ್ರೆ ನಿನಗಿಂತಲೂ ಚೆನ್ನಾಗಿ ನಾನು ಮಾಡ್ತೀನಿ ಕಾಂಬಿನೇಷನ್ ಇದ್ದಾಗ ತುಂಬ ನಟನೆ ಹೊರಗಡೆ ಬರೋದಕ್ಕೆ ತುಂಬ ಈಸಿ ಆಯಿತು. ನನಗಂತೂ ಇವ್ರ ಜೊತೆಲ್ಲ ಕೆಲಸ ಮಾಡಿ ತುಂಬ ಖುಷಿ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಸಿನಿಮಾ ಬಂದಿದೆ. ಅತ್ಯಂತ ಖುಷಿ. ಖಂಡಿತವಾಗ್ಲೂ ಎಂಟರ್ಟೈನ್ಮೆಂಟ್ ಮೂವಿ, ಕಾಮಿಡಿ ಇರುತ್ತೆ, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರುತ್ತೆ. ಅದ್ರ ಜೊತೆಗೆ ಖಂಡಿತವಾಗ್ಲೂ ಮನೆ ಮಂದಿಯೆಲ್ಲ ಕೂತು ನೋಡ್ಬೋದಾದಂಥ ಒಂದು ಚಿತ್ರ ಇದು. ಸದಭಿರುಚಿಯಾದ ಚಿತ್ರ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಆಮೇಲೆ ಸಾಂಗ್ಸ್ಗಳೆಲ್ಲ ಅದ್ಭುತವಾಗಿದೆ. ನಿಮಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂತ ನಂಬಿದ್ದೀನಿ ನಾನು. ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಅದರಲ್ಲಿ 6 ಸಾಂಗ್ಗಳಿದ್ದು, ಅದರಲ್ಲಿ 5ನ್ನ ನಾನೇ ಬರೆದಿದ್ದು, ಮತ್ತೊಂದನ್ನು ಪ್ರದೀಪ್ ಅನ್ನೋರು ಬರೆದಿದ್ದಾರೆ. ಸಾಂಗ್ಸ್ಗಳು ಕೇಳಿ ಖಂಡಿತವಾಗ್ಲೂ ಖುಷಿ ಇದೆ. ನಿಮಗೂ ಇಷ್ಟ ಆಗೇ ಆಗುತ್ತೆ. ಪಂದ್ಯ ಚಿತ್ರದಲ್ಲಿ ನನ್ನ ಪಾತ್ರ ಇಸ್ ಆಫ್ ಒಂದು ತುಂಬ ಮುಗ್ಧ ಹುಡುಗಿ, ಬಟ್ ಅಟ್ ದ ಸೇಮ್ ಟೈಮ್ ಶಿ ಇಸ್ ವೆರಿ ಸೆನ್ಸಿಬಲ್. ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಲಿ, ಸಿಚುವೇಶನ್ಸ್ನ ಅರ್ಥ ಮಾಡ್ಕೋತಾಳೆ. ಅಟ್ ದ ಸೇಮ್ ಟೈಮ್ ಎಲ್ಲ ಹುಡುಗಿರ್ಗಿರ್ತಲ್ಲ ದಟ್ ಕುಚಿ ಲವ್, ಅದು ಒಂದು ಆಗಿರುತ್ತೆ ಅವಳಿಗೆ. ಸೊ ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಟೋಟಲಿ ವೆರಿ ಸ್ಪೋರ್ಟಿ, ನೈಸ್. ಇಟ್ಸ್ ಅ ವೆರಿ ನೈಸ್ ಕ್ಯಾರೆಕ್ಟರ್. ಓಕೆ, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಒಂದು ಟೋಟಲ್ ಇಂಡಿಯನೈಸ್ಡ್ ಹಳ್ಳಿ ಹುಡುಗಿ, ಲೈಕ್ ಹಳ್ಳಿ ಹುಡುಗಿ ಅಂತ ಒಂದು ಟೋಟಲಿ ಇಂಡಿಯನೈಸ್ಡ್ ಪಾತ್ರನ ಮಾಡ್ತಿದ್ದೀನಿ. ಲಂಗ ದಾವಣಿ ಹಾಕೊಂಡು, ಉದ್ದ ಜಡೆ, ಜುಮ್ಕಿ. ಐ ಎಂಜಾಯ್ ವೆರಿಂಗ್ ಇಂಡಿಯನ್ ಅಟೈರ್ಸ್. ಸೊ ಈ ಒಂದು ಪಿಕ್ಚರ್ ಮುಖಾಂತರ ನನಗೆ ಒಂದು ಅವಕಾಶ ಸಿಕ್ತು. ಸೊ ಇಟ್ ಇಸ್ ಟೋಟಲಿ ಅನ್ ಇಂಡಿಯನೈಸ್ಡ್ ಕ್ಯಾರೆಕ್ಟರ್. ಒಂದು ಸಣ್ಣ ಅಂಗಿ, ಅದ್ರಲ್ಲಿ ನಾನು ವಿತ್ ಲಂಗ ದಾವಣಿ ಆ್ಯಂಡ್ ಉದ್ದ ಜಡೆ.
ಹಿಂದೆ ಇರೋ ಕ್ಯಾರೆಕ್ಟರ್ ಸಖತ್ ಡಿಫ್ರೆನ್ಸ್ ಇದೆ. ವೆಲ್ ನೋ, ಅದು ಇಲ್ಲ ಡಿಫ್ರೆನ್ಸ್ ಅಂತ ಹೇಳೋದಿಲ್ಲ. ಇಟ್ ಇಸ್ ನೀವು ಹಿಂದೆ ಪೋಸ್ಟರ್ ನೋಡ್ತಿರೋದು, ಇಟ್ಸ್ ಆಫ್ ಅ ಸಾಂಗ್, ಇಟ್ಸ್ ಅ ಸಿಚುವೇಶನಲ್ ಸಾಂಗ್. ಅದರಲ್ಲಿ ದೇರ್ ಇಸ್ ಅ ಬಿಟ್ ಎಲ್ಲಿ ಅವಳು ಒಂದು ಡ್ರೀಮ್ ಸೀಕ್ವೆನ್ಸ್ಗೆ ಹೋಗ್ತಾಳೆ. ಆ ಒಂದು ಇದರಲ್ಲಿ ಆಬ್ವಿಯಸ್ಲಿ ಎಲ್ಲ ಹುಡುಗಿರಿಗೂ ಕನಸಿರುತ್ತೆ. ಸೊ ಆ ಒಂದು ಕನಸಿನಲ್ಲಿ ಆ ಥರ ಇದೆ. ಓಕೆ, ಸೊ ಪಂದ್ಯದ ಟೈಟಲ್ ಮೊದಲ ಕಥೆ ಹೇಗೆ ತಕ್ಕಮಟ್ಟಿಗೆ ಲಿಂಕ್ ಇದೆಯಾ? ಖಂಡಿತವಾಗ್ಲೂ ಗೇಮ್ ಆಫ್ ಲೈಫ್ ಅಂತ ಹೇಳ್ತಾರೆ. ಜೀವನ ಒಂದು ಆಟ, ಎಲ್ಲರೂ ಓಡ್ತಾನೆ ಇರ್ತಾರೆ. ಯು ವಿಲ್ ನೆವರ್ ನೋ ಆಟದಲ್ಲಿ ಹೇಗೆ ಮುಂದೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಹಾಗೆ ನಮ್ಮ ಜೀವನದಲ್ಲೂ ನೆಕ್ಸ್ಟ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಎಲ್ಲರೂ ಲೈಕ್ ಜೋಶಲ್ಲಿ ನಾವು ಆಟನ ಆಡ್ತೀವಿ. ಮುಂದೆ ಅದು ಗೆಲ್ವೋ ಸೋಲ್ವೋ, ಅದು ಸೋಲ್ತೀವೋ, ಅದು ಲೈಕ್ ಇಟ್ ಇಸ್ ಟೋಟಲಿ ಡಿಪೆಂಡೆಂಟ್. ಸೊ ಹಾಗೆ ಜೀವನ ಕೂಡ. ಆ್ಯಂಡ್ ಐ ಕ್ಯಾನ್ ಸೇ ಈ ಏನು 4 ಪಾತ್ರಗಳಿದೆಯಲ್ಲ, ಹುಡುಗ ಪಾತ್ರ, ಇಟ್ಸ್ ಅ ವೆರಿ ಯೂತ್ಫುಲ್ ಕ್ಯಾರೆಕ್ಟರ್ ಆ್ಯಂಡ್ ಎವ್ರಿಬಡಿ ಕ್ಯಾನ್ ರಿಲೇಟ್ ಟು ದಿಸ್ ಕ್ಯಾರೆಕ್ಟರ್ಸ್. ಸೊ ಐ ಟೋಟಲಿ ಲೈಕ್ ಅಗ್ರಿ ಆ್ಯಂಡ್ ಐ ಥಿಂಕ್ ದೇ ಹ್ಯಾವ್ ಎವ್ರಿಬಡಿ ಇಸ್ ಲೈಕ್ ಡನ್ ಜಸ್ಟಿಸ್ ಈ ಪಾತ್ರಗಳಿಗೆ. ಓಕೆ, ಸೊ ಚಿತ್ರದ ಮ್ಯೂಸಿಕ್ ಬಗ್ಗೆ ಏನು ಹೇಳ್ತಾರೆ? Well, music, see you on 7th, bye. Kumar, wait, don't go. Wait, asking for 2 minutes. 2 minutes. Sorry. ಚಿತ್ರದ ಮ್ಯೂಸಿಕ್ ಬಗ್ಗೆ ವೆಲ್, ಚಿತ್ರದ ಮ್ಯೂಸಿಕ್ ಬಗ್ಗೆ ಐ ಎಂಜಾಯ್ಡ್ ಇಟ್. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗೋಪಿ ಕೃಷ್ಣ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಾನು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಿಲ್ಲ. ನನ್ನ ಸಾಂಗ್ ಏನೋ ಹುಡುಕ್ತಿದೆ ಮನಸ್ಸು, ಇಟ್ಸ್ ಅ ವೆರಿ ಮೆಲೋಡಿಕ್, ತುಂಬ ಮೆಲೋಡಿಕ್ ಆಗಿ ಹೋಗುತ್ತೆ. ಟ್ಯೂನ್ ತುಂಬ ಇಂಪಾಗಿದೆ ಕೇಳೋಕ್ಕೆ. ದೆರ್ ಇಸ್ ಅ ಡೆಪ್ತ್ ಇನ್ ದ ವಾಯ್ಸ್, ದೆರ್ ಇಸ್ ಅ ಡೆಪ್ತ್ ಇನ್ ದ ಮ್ಯೂಸಿಕ್, ದೆರ್ ಇಸ್ ಪೇನ್. ಇಟ್ ಟೇಕ್ಸ್ ಯು ಫಾರ್ ಎ ರೈಡ್ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಎ ಟ್ರಿಪ್ ಅಂತ ಹೇಳ್ತಾರಲ್ಲ, ಆ ಥರ ಇದೆ ನನ್ನ ಸಾಂಗು. ಸೊ ಐ ಇವನ್ ಎಂಜಾಯ್ಡ್ ಈ ಶೂಟಿಂಗ್. ಈ ಸಾಂಗ್ನ ಶೂಟ್ ಮಾಡ್ಬೇಕಾದ್ರೆ ತುಂಬ ಎಂಜಾಯ್ ಮಾಡಿದೆ. ಕುಮಟಕ್ಕೆ ಹೋಗಿದ್ವಿ, ಗೋಕರ್ಣಕ್ಕೆ ಹೋಗಿದ್ವಿ. ಸೊ ಇಟ್ ವಾಸ್ ಅ ವೆರಿ ನೈಸ್ ಸಾಂಗ್. ಇದು ಬಿಟ್ಟು ಇನ್ನೊಂದು ಜಾತ್ರೆ ಸಾಂಗ್ ಇದೆ, ಪಡ್ಡೆ ಏರಿಯಾದಲ್ಲಿ ಅಂತ. ಅದು ಅದ್ಭುತವಾಗಿದೆ. ಫುಲ್ ಟಪ್ಪಾಂಗುಚ್ಚಿ, ಫುಲ್ ಪೆಪ್ಪಿ ನಂಬರ್. ಚಂದ್ರಮಯೂರ್ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ ಅದನ್ನ. ಐ ಲವ್ಡ್ ಇಟ್. ಆಮೇಲೆ ಮಾಲೂರ್ ಸರ್ ನನ್ನ ಸಾಂಗ್ನ ಕೊರಿಯೋಗ್ರಫಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಗೇಮಲ್ಲಿ ಯಾರು ಗೆಲ್ತಾರೆ ಅದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಯಾರು ಲಾಸ್ಟಲ್ಲಿ ಗೆಲ್ತಾರೆ ಅಂತ. ಸೊ ಅದನ್ನ ಯಾರು ಗೆಲ್ತಾರೆ ಅಂತ ನೋಡೋಕ್ಕೆ ನೀವು ಪಿಕ್ಚರ್ ನೋಡಲೇಬೇಕು. ಯಾವುದೋ ಒಂದು ಕ್ರೀಡೆ ಇರ್ಬೋದು, ಇಲ್ಲಾಂದರೆ ಏನೋ ಬೆಟ್ಟಿಂಗ್ ಬಗ್ಗೆ ಈ ಸಿನಿಮಾ ಇರ್ಬೋದು ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ಆ ಶೀರ್ಷಿಕೆಗೆ ಪಂದ್ಯ. ಓಕೆ ಸರ್, ಪಂದ್ಯ ಅಂದರೆ ಎಲ್ಲರೂ ಒಂದು ಕ್ಷಣ ಯೋಚನೆ ಮಾಡೋದು ಯಾವುದೋ ಒಂದು ಕ್ರೀಡೆ ಇರ್ಬೋದೇನೋ, ಯಾವುದೋ ಗ್ರಾಮೀಣ ಕ್ರೀಡೆ ಬಗ್ಗೆ ಇವ್ರು ಸಿನಿಮಾ ಮಾಡಿರ್ಬೋದು, ಇಲ್ಲ ಅಂತಾರಾಷ್ಟ್ರೀಯ ಗೇಮ್ ಇಟ್ಕೊಂಡೇನೋ ಸಿನಿಮಾ ಮಾಡಿರ್ಬೋದು ಅಂತ ಎಲ್ಲ ತಿಳ್ಕೊತಾರೆ. ಆದರೆ ಯಾವುದೇ ಒಂದು ಆಟಕ್ಕೂ ಈ ನಮ್ಮ ಟೈಟ್ಲಿಗೂ ಸಂಬಂಧ ಇಲ್ಲ. ಜೀವನನೇ ಒಂದು ಪಂದ್ಯ, ಆಟ, ಎವ್ರಿ ಡೇ ಎ ಗೇಮ್ ಆಫ್ ಎ ಲೈಫ್ ಅಂತಲೇ ನಾವು ಟ್ಯಾಗ್ಲೈನ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀವಿ. ಯಾವುದೇ ಆಟಕ್ಕೂ ಆಗಲಿ ಅಥವಾ ನಮ್ಮ ಕತೆಗಾಗಲಿ ಸಂಬಂಧ ಇಲ್ಲ, ಒಂದು ಶೀರ್ಷಿಕೆ ಅಷ್ಟೇ ಇಟ್ಕೊಂಡಿದ್ದೀವಿ. ಸೊ ಇದು ಆ್ಯಕ್ಚುಲಿ ಒಂದು ಲೋವರ್ ಮಿಡ್ಲ್ ಕ್ಲಾಸ್ ಏರಿಯಲ್ಲಿ ನಡೆಯುವಂಥ ಒಂದು ಸಬ್ಜೆಕ್ಟು. ಇದು ಇಬ್ಬರು ಹೀರೋಯಿನ್ ಇದ್ದಾರೆ. ಅಂದರೆ ಒಂದು ಹೀರೋಯಿನ್ ಬಂದ್ಬಿಟ್ಟು ನನ್ನ ಅಂದರೆ ನಾಯಕನ ಅತ್ತೆ ಮಗಳ ಪಾತ್ರ. ಅದು ಬಂದು ಹೋಮ್ಲಿ ಕ್ಯಾರೆಕ್ಟ್ರು. ಈ ಮನೆಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಗೂಡು ತುಂಬ ಸುತ್ತಾರೆ ಅಂತಾರಲ್ಲ, ಆ ಥರ ಬೇರೆ ಇನ್ನೊಂದು ಹುಡುಗಿ ಆಕರ್ಷಣೆಗೆ ಒಳಗಾಗಿ ಆ ಹುಡುಗಿಯಿಂದ ಸುತ್ತ ಒಂದು ಪಾಯಿಂಟೇ ಗೊತ್ತಾದಾಗ ಇದೆಲ್ಲ ಲೈಫು ಇದು ಅಂತ ಹೇಳಿ ಮನೆಯವ್ರು ಏನೇ ಮಾಡಿದ್ರು ಒಂದು ಯೋಚನೆ ಮಾಡಿ ಮಾಡೋ ಥರ. ಹಂಗನ್ಬಿಟ್ಟು ಏನೋ ಲವ್ ಮಾಡಿ ಮದುವೆ ಆದರೆ ತಪ್ಪು ಅಂತಲ್ಲ, ನಮ್ಮ ಕಥೆನಲ್ಲಿ ಯಾವ ಥರ ಬರುತ್ತೋ ಆ ಥರ ಒಂದು ಇದಿಟ್ಕೊಂಡು ಮಾಡಿದ್ದೀವಿ ಸರ್. ನಮ್ಮ ಪಂದ್ಯ ಚಿತ್ರದಲ್ಲಿ 4 ಹಾಡುಗಳಿದ್ದಾವೆ. ಅದರಲ್ಲಿ 4 ಫುಲ್ ಸಾಂಗ್ಸ್, 2 ಬಿಟ್ ಸಾಂಗ್ ಇದೆ.